ನೀವು ದರ್ಶನ್ ಅವರ ಯಾವ ತರ ಫಾಲೋ ಮಾಡ್ತಾ ಇದೀರಾ ಅಂತ ಇಲ್ಲೇ ಗೊತ್ತಾಗಿದೆ. ಐ ಥಿಂಕ್ ಈ ಒಂದು ನೀವು ಹಾಕೊಂಡ್ ಟಿ ಶರ್ಟ್ ಕೂಡ ದರ್ಶನ್ ಅವ್ರು ಹಾಕಿದ್ರು ಅನ್ಸುತ್ತೆ. ಹೌದು, ಒಂದು ಹೌದು ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ಹೌದು ಸೊ ಏನಿದೆ, ಏನ್ ಹೇಳ್ತೀರಾ ಅವ್ರದ್ದು ಹಾಕೋ ಬ್ರಾಂಡೆಡ್ ಬಟ್ಟೆಗಳ ಬಗ್ಗೆ? ನೀವು ಆಲ್ಮೋಸ್ಟ್ ಎಕ್ಸಾಕ್ಟ್ ಅವ್ರು ಹಾಕಿರೋ ಬ್ರಾಂಡ್ಗಳ ಬಗ್ಗೆ ಗೊತ್ತಿದೆ ನಿಮ್ಗೆ, ಮತ್ತೆ ನೀವು ಅದನ್ನೇ ಹಾಕ್ತಾ ಇದೀರಾ. ಹೌದು ಸರ್. ಸೊ ಈ ಒಂದು ಬಟ್ಟೆ ಕ್ರೇಜ್ ಬಗ್ಗೆ ಏನ್ ಹೇಳ್ತೀರಾ? ಸರ್, ನನಗೆ ಬಟ್ಟೆ ಕ್ರೇಜ್ ಹುಟ್ಟಿದ್ದ ದರ್ಶನ್ ಸರ್ ಇಂದ. ಹಾ. ಏನಕ್ಕೆ ಅಂತ ಹೇಳಿದ್ರೆ, ಅವ್ರು ನೋಡೋದಕ್ಕೆ ಸಿಂಪಲ್ ಆಗಿ ಒಂದು ಟಿ ಶರ್ಟ್ ಹಾಕಿರ್ತಾರೆ, ಒಂದು ಜೀನ್ಸ್ ಪ್ಯಾಂಟ್ ಹಾಕಿರ್ತಾರೆ, ಹೌದು. ಒಂದು ಸ್ಲೈಡರ್ಸ್ ಸ್ಲಿಪ್ಪರ್ಸ್ ಯೂಸ್ ಮಾಡ್ತಾರೆ. ಸೊ ಹಂಗಾಗಿ ಸರಿ ಅನ್ಬಿಟ್ಟು ಯಾವ್ದೋ ಮಾಮೂಲಿ ಟಿ ಶರ್ಟ್ ಹಾಕಿರ್ಬೇಕು ಅಂತ ಅನ್ಕೋಬೇಕು. ಅದು ಆಕ್ಚುಲಿ ಒಳ್ಳೆ ಬ್ರಾಂಡೆಡ್ ಹಾಕಿರ್ತಾರೆ. ಅಂದ್ರೆ ಅದ್ರ ಫೀಲು, ಅದ್ರ ಫ್ಯಾಬ್ರಿಕೇ ಬೇರೆ ಸರ್. ಹಾ. ಅದಾದ್ಮೇಲೆ ಈಗ ನೀವು ಹೇಳಿದ್ರಿ ದರ್ಶನ್ ಸರ್ ಹಾಕಿರೋ ಟಿ ಶರ್ಟ್ ಸೇಮು ಅಂತ. ಸೊ ಇದು ಈ ಬ್ರ್ಯಾಂಡ್ ಹೆಸರು ಬಂದು ನನ್ನ ಫಸ್ಟ್ ಟಿ ಶರ್ಟ್ ಔಟ್ ಆಫ್ ಕಂಟ್ರಿಯಿಂದ ತರಿಸಿದ್ದು. ಇದು ಆಕ್ಚುಲಿ ಬಂದು ಮಾರ್ಸಿಲೋ ಬರ್ಲಾನ್ ಅಂತ, ದ ಕಂಟ್ರಿ ಆಫ್ ಮಿಲನ್ ಅಂತ. ಮಿಲನ್ ಅನ್ನೋ ಕಂಟ್ರಿಲಿ ಈ ಟಿ ಶರ್ಟ್ ಸಿಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇದೆಲ್ಲ ಫುಲ್ ಹ್ಯಾಂಡ್ ಮೇಡ್. ಸೊ ಅದಕ್ಕೆ ಇದು ಕಾಸ್ಟ್ಲಿ. ಇದೇನಿಲ್ಲ ಅಂತ ಹೇಳಿದ್ರು 32,000 ಈ ಟಿ ಶರ್ಟ್ ಔಟ್ ಆಫ್ ಕಂಟ್ರಿಲಿ. ಸೊ ನನಗೆ ತುಂಬಾ ಇಷ್ಟ ಆಯ್ತು. ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಇಷ್ಟ ಸರ್. ನೋಡಿದವ್ರಿಗೆ ಸ್ವಲ್ಪ ಸಿಂಪಲ್ ಅಂತ ಅನ್ಸುತ್ತೆ, ಬಟ್ ಅದು ಕಾಸ್ಟ್ಲಿ ಅಂದ್ರೆ ಇನ್ನೊಂದೇನಂತ ಹೇಳಿದ್ರೆ, ನಾನ್ ಇರೋದನ್ನು ಅದೇ ಬಿಸ್ನೆಸ್ ನಾನು ಇವಾಗ ಮಾಡ್ತಾ ಇರೋದು, ಕ್ಲಾತಿಂಗ್ ಬಿಸ್ನೆಸ್ ಮಾಡ್ತಾ ಇರೋದು. ಶಾಪ್ ಏನ್ ಇಟ್ಟಿಲ್ಲ. ಸೊ ಒಂದ್ 10 ಅಂಗಡಿಗೆ ಟೈ ಅಪ್ ಆಗಿದ್ದೀನಿ. ಅದಾದ್ಮೇಲೆ ಅದ್ರ ಜೊತೆಗೆ ಔಟ್ ಆಫ್ ಕಂಟ್ರಿ ಅಬ್ರಾಡ್ ಇಂದ ಏನಾದ್ರೂ ಬೇಕು ಅಂತ ಹೇಳಿದ್ರು ಕೂಡ ನಾನು ತರಿಸ್ಕೊಡ್ತೀನಿ ಸರ್. ಕೂತಿದ್ದ ಜಾಗದಲ್ಲೇ ತರಿಸ್ಕೊಡ್ತೀನಿ. ನಾವ್ ಇಲ್ಲಿಂದ ಫ್ಲೈಟ್ ಅಲ್ಲಿ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಿ ಏರ್ಪೋರ್ಟ್ ಇಂದ ಔಟ್ ಆಫ್ ಕಂಟ್ರಿಗೆ ಹೋಗೋದಕ್ಕೆ ಎಲ್ಲ ದುಡ್ಡೆಲ್ಲ ವೇಸ್ಟ್. ಅದೇ ದುಡ್ಡು ಕೂತಿದ್ದ ಜಾಗದಲ್ಲೇ ತರಿಸ್ಕೊಡ್ತೀನಿ. ಸೊ ಹಂಗಾಗಿ ಯಾರಾದ್ರೂ ಬೇಕು ಅಂದ್ರೂ ಕೂಡ ನಾನು ತರಿಸ್ಕೊಡ್ತೀನಿ. ನಾನು ತುಂಬಾ ಜನಕ್ಕೆ ಕೊಟ್ಟಿದ್ದೀನಿ ಆಲ್ರೆಡಿ ತರಿಸಿ. ನಾನೇ ಪರ್ಸನಲ್ ಆಗಿ ತಗೊಂಡಿದ್ದೀನಿ, ನನ್ನ ಪರ್ಸನಲ್ ಕಲೆಕ್ಷನ್. ಈಗ ಒಬ್ಬೊಬ್ಬರಿಗೆ ಒಂದೊಂದು ಇಂಟ್ರೆಸ್ಟ್ ಇದೆ. ಕೆಲವರಿಗೆ ವಾಚ್ ಕಲೆಕ್ಟ್ ಮಾಡೋದಂದ್ರೆ ತುಂಬಾ ಇಷ್ಟ, ಕೆಲವರಿಗೆ ಶೂಸ್ ಸ್ಲಿಪ್ಪರ್ಸ್ ಅಂದ್ರೆ ಇಷ್ಟ, ನನಗ್ ಬಟ್ಟೆ ಅಂದ್ರೆ ತುಂಬಾ ಇಷ್ಟ. ಸೊ ಏನಕ್ಕೆ ಅಂದ್ರೆ ಒಬ್ಬ ಮನುಷ್ಯನ ಬಟ್ಟೆಲಿ ಅಳೆದು ಬಿಡ್ತಾರೆ. ಹೌದು. ಯಾಕಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನೀವು ಬಟ್ಟೆಗೆ ಹಾಕೊಂಡಿರೋ ಚಪ್ಪಲಿ ಅದ ಜೋಬಲ್ ದುಡ್ಡಿಲ್ಲ ಅಂದ್ರೂ ಕೂಡ ಮರ್ಯಾದೆ ಬಂದ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಬರೋ ಇಲ್ಲಿ ಒಂದ್ ನಿಮಿಷ ಚೇರ್ ತಗೊಂಬಾರೋ ಸರ್ ಬಂದಿದ್ದಾರೆ. ಇದು ನನಗೆ ಇನ್ಸಿಡೆಂಟ್ ಆಗಿದೆ ಈ ತರ. ನಾನು ಯಾವ್ದೋ ಮಾಮೂಲಿ ಜುಬ್ಬ ಹಾಕೊಂಡು ಹೋಗಿ ಕಂಠೀರವ ಸ್ಟುಡಿಯೋ ಮುಂದೆ ನಿಂತಿದ್ದೆ. ಅವಾಗ್ಲೇನೆ ಆಯ್ತು, ಒಳಗಡೆ ಬಿಡ್ಲಿಲ್ಲ ನನ್ನ ಗೇಟ್ ಒಳಗಡೆ. ಅದೇ ಏನಂತ ಹೇಳಿದ್ರೆ, 2-3 ಚೈನ್ಗಳು ಹಾಕೊಂಡು ಒಳ್ಳೆ ಬಟ್ಟೆಗಳು ಹಾಕೊಂಡು ಹೋಗಿ ನಿಂತ್ಕೊಂಡಾಗ ಸರ್ ಬನ್ನಿ ಸರ್ ಅಂದ್ರು. ನನ್ನ ಹತ್ರ ಇನ್ವಿಟೇಷನ್ ಇರ್ಲಿಲ್ಲ, ಒಳಗಡೆ ಬಿಡ್ತಾ ಇದ್ರು. ಮುಂಚೆ ಮುಹೂರ್ತ ನಡೀತಾ ಇತ್ತಲ್ಲ ಕಂಠೀರವ ಸ್ಟುಡಿಯೋದಲ್ಲಿ, ಅವಾಗ ಏನಂದ್ರೆ ಕಾರ್ಡ್ ಇದ್ರೆ ಮಾತ್ರ ಒಳಗಡೆ ಅಲೋ ಮಾಡ್ತಿದ್ರು. ಅದಾದ್ಮೇಲೆ ನನ್ನ ಹತ್ರ ಕಾರ್ಡ್ ಇಲ್ಲ. ನಾನೇನಂದ್ರೆ ಅವಕಾಶ ಕೇಳೋದಕ್ಕೆ ನಾನು ಹೋಗ್ತಾ ಇದ್ದಿದ್ದು, ಕಂಠೀರವ ಸ್ಟುಡಿಯೋ ಮುಂದೆ ನಿಂತ್ಕೋತಾ ಇದ್ದೆ. ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿನನೂ ಗಾಂಧಿನಗರ ಕಾನಿಷ್ಕಾ ಹೋಟ್ಲ್ ಹತ್ರ ನಿಂತ್ಕೋತಾ ಇದ್ದೆ ಗೇಟ್ ಮುಂದೆ. ಗುರುವಾರ, ಶುಕ್ರವಾರ, ಶನಿವಾರ ಕಂಠೀರವ ಸ್ಟುಡಿಯೋ. ಏನಕ್ಕೆ ಅಂದ್ರೆ ಮುಹೂರ್ತ ನಡೀತಾ ಇತ್ತು. ತುಂಬಾ ಹೀರೋಗಳೆಲ್ಲ ಅಲ್ಲೇ ಬರ್ತಿದ್ರು, ಮುಹೂರ್ತಗಳು ನಡೀತಾ ಇತ್ತು. ನಮಗೂ ಏನೋ ಒಂದು ಅವಕಾಶ ಸಿಗುತ್ತೆ ಅಂತ ಹೋಗ್ತಾ ಇದ್ದೆ. ಯಾಕಂದ್ರೆ ನಾನು ಜಿಮ್ ಕೆಲಸ ಮಾಡ್ತಾ ಇದ್ದಿದ್ದು ಬೆಳಗ್ಗೆ ಒಂದು 4 ಅವರ್, ಸಾಯಂಕಾಲ 4 ಅವರ್. ಇನ್ ಬಿಟ್ವೀನ್ ಅಲ್ಲಿ ನಾನು ಸೀರಿಯಲ್ಗೆ, ಸಿನಿಮಾಗೆ ಟ್ರೈ ಮಾಡ್ತಾ ಇದ್ದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.